ನಮಸ್ಕಾರ ಸ್ನೇಹಿತರೆ, ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಸುದ್ದಿಯೊಂದು ಇದೆ. ಇದೀಗ 15 ಜಿಲ್ಲೆಗಳ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣ ರಿಲೀಸ್ ಆಗಿದೆ. ಹಾಗಿದ್ರೆ ಯಾವಾಗ ಈ ಹಣ ಖಾತೆಗೆ ಬರಲಿದೆ? ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇದೀಗ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಅಕೌಂಟ್ ಖಾಲಿ ಆಗಿದೆ ಅಂತ ಹೇಳಿ ಬೇಸರದಲ್ಲಿದ್ದರೆ ರಾಜ್ಯದ ಮಹಿಳೆಯರಿಗೆ ಸರ್ಕಾರದಿಂದ ಒಂದು ಬೊಂಬಾಟ್ ಗುಡ್ ನ್ಯೂಸ್ ಇದೆ. ಸೊ ಹಾಗಾಗಿ ತಕ್ಷಣ ನಿಮ್ಮ ಮೊಬೈಲ್ ಮೆಸೇಜ್ ಅನ್ನು ಚೆಕ್ ಮಾಡಿಕೊಳ್ಳಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಬಹುನಿರೀಕ್ಷಿತ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ. ತಾಂತ್ರಿಕ ದೋಷಗಳಿಂದ ಕಳೆದ ಕೆಲವು ತಿಂಗಳಿಂದ ವಿಳಂಬವಾಗಿದ್ದ ಹಣ ಈಗ ನೇರವಾಗಿ ಅಕೌಂಟ್ಗೆ ಬೀಳ್ತಾ ಇದ್ದು ಗೃಹಿಣಿಯರ ಮುಖದಲ್ಲಿ ಮಂದಹಾಸ ಮೂಡಿದೆ. ಈ ಬಾರಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಅಕ್ಷರಶಃ ಭರ್ಜರಿ ಸರ್ಪ್ರೈಸ್ ಸಿಕ್ಕಿರುವಂಥದ್ದು. ಹಿಂದೆ ತಾಂತ್ರಿಕ ಕಾರಣಗಳಿಂದ ಬಾಕಿ ಉಳಿದಿದ್ದ ಕಂತುಗಳು ಸೇರಿದಂತೆ ಕೆಲವು ಮಹಿಳೆಯರ ಖಾತೆಗೆ ಕೇವಲ 1 ತಿಂಗಳೊಳಗಡೆ ಒಟ್ಟು 3 ಕಂತಿನ ಹಣ ಅಂದರೆ 6,000 ರೂಪಾಯಿ ಒಟ್ಟಿಗೆ ಜಮೆಯಾಗಿದೆ. ಉದಾಹರಣೆಗೆ ದಾವಣಗೆರೆ ಜಿಲ್ಲೆಯ ಫಲಾನುಭವಿಯೊಬ್ಬರು ತಿಳಿಸಿರುವಂತೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಸತತವಾಗಿ 3 ಬಾರಿ ಅವರ ಬ್ಯಾಂಕ್ ಖಾತೆಗೆ 2,000 ರೂಪಾಯಿಯಂತೆ ಹಬ್ಬದ ಹೊತ್ತಿಗೆ 6,000 ರೂಪಾಯಿ ಬಂದಿರುವುದು ಸಂಕಷ್ಟಕ್ಕೆ ನೆರವಾಗಿದೆ ಅಂತ ಹೇಳಿದ್ದಾರೆ. ಸೊ ಇಲಾಖೆಯ ಮೂಲಗಳ ಪ್ರಕಾರ ಈಗಾಗಲೇ ರಾಜ್ಯದ 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಾ ಇದೆ. ಸದ್ಯ ಹಣ ಪಡಿತಾ ಇರುವ ಪ್ರಮುಖ ಜಿಲ್ಲೆಗಳ ಪಟ್ಟಿ ಕೂಡ ನಾವು ಹೇಳ್ತಾ ಇದ್ದೇವೆ. ಸೊ ದಾವಣಗೆರೆ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಚಿತ್ರದುರ್ಗ, ಬೆಳಗಾವಿ, ಗದಗ, ಬಾಗಲಕೋಟೆ, ಕಲಬುರಗಿ, ಹಾಸನ, ಮೈಸೂರು ಮತ್ತು ಕೊಡಗು. ಸೊ ಈ ಜಿಲ್ಲೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ತಕ್ಷಣದಲ್ಲೇ ಕೂಡ ಖಾತೆಗೆ ಬರಲಿಕ್ಕೆ ಇದೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕನ್ನು ಕೊಡಿ. ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.